ವೇದಿಕೆ ಮೇಲೆ ಕಲ್ಜಿಗ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ಟಾರೆ. ಓಕೆ, ನಿಮಗೆ ಯಾರು ನೋಡಿದ್ರು ಪರ್ಫೆಕ್ಟಾಗಿ ಮಾತಾಡ್ತಾರೆ. ಅಂದರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು, ಡಿಸೈನಿಂಗು, ಎಕ್ಸಿಕ್ಯೂಷನ್ನು, ಮಾರ್ಕೆಟಿಂಗ್ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ಲಾಗಿ ಈ 10 ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು. ಇವರೇ ಅಲ್ಲ, ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾರೆ. ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ, ಎಕ್ಸಿಕ್ಯೂಷನಲ್ಲೂ, ಮಾರ್ಕೆಟಿಂಗ್ನಲ್ಲೂ ಶೋರ್ ಆಗಿರ್ತಾರೆ. ಮೊದಲಿಂದು ಚಂದನವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟ್ ಆಗಿದೆ. ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ. ನೋಡಿ, ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು. ಆ ಕಡೆಯ 20 ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ, ಬೆರಗಾಗಿದ್ದಾರೆ. ನಮ್ಗೆ ಯಾಕೆ ಅದು ಹೊಳಿಲಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ. ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ, ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವಭಕ್ತಿ. ಅದು ನೀವು ಎಷ್ಟು ತರ್ಕ ಮಾಡಿದ್ರೂ ಅದು ತತ್ವ ಬಗೆಹರಿಯಲ್ಲ, ಎಷ್ಟು ತತ್ವವನ್ನು ಹಿಂಡಿದ್ರೂ ತರ್ಕ ಬಗೆಹರಿಯಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನನಗೆ ಇವರು ಯಾವುದೋ ಕಾರಣಕ್ಕೆ ಪರಿಚಯ ಆಗಿದ್ದರು. ಧಾರಾಳ ಫೋನ್ ಮಾಡಿ, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲ್ಜಿಗ ಅಂತ, 2 ಹಾಡು ಮಾಡಿಕೊಡಿ ಅದು. ಇಲ್ಲಪ್ಪ, ನಾನು ಹಾಡು ಮಾಡೋದೆಲ್ಲ ಬಿಟ್ಟಿದ್ದೀನಿ ಅಂತಂದೆ. ಬಿಟ್ಬಿಟ್ವಿ. ಆಮೇಲೆ ಅವ್ರೇನು ಶೂಟಿಂಗೇನೋ ಮಾಡ್ಕೊಂಡಿದ್ರೇನೋ ಏನಕ್ಕೋ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳಿದ್ರು ನನ್ನ ಹತ್ರ. ಏನಮ್ಮ ಅಂದರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅವಳಿಗೆ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು, ಅವಳಿಗೆ ಬೇರೆ ಕೆಲಸ ಇಲ್ಲ, ನಾನು ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಹೋಗಿ ಬಂದವಳೆ. ಅಲ್ಲಿನ ಅದೊಂದು ಗುಡಿಸಲಲ್ಲಿ ಇದ್ದಂಥ ದೈವ ಏನು ಅಂದರೆ, ಆ ದೈವದ ಹೆಸರು ಹೇಳಿದ್ರು, ಅದಕ್ಕೊಂದು ಹಾಡು ಮಾಡ್ಕೊಡಿ. ಆ ಗುಡಿಸಲಿಗೆ ಸಂಪರ್ಕ ಮಾಡೋದು. ಅವ್ರಿಗೆ ಏನು ಮಾಹಿತಿ ಇರಲಿಲ್ಲ. ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು. ನಾನು ತೆಗೆದು ನನ್ನ ಟೇಬಲ್ ಮೇಲೆ ಪಕ್ಕದಲ್ಲಿ ಇಟ್ಟಿದ್ದೆ. ಇವ್ರು ಬಂದು ಹೋದ್ಮೇಲೆ ಜ್ಞಾಪಕ ಬಂತು, ಇವ್ರು ಬೇಡ ಅಂದ್ಬಿಟ್ಟಲ್ಲ, ನನ್ನ ಹೆಂಡತಿ ಗುಡಿಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ. ರೀ ಅದೇ ರೀ ನಾನು ಅಂದಿದ್ದು, ಅದೇ ರೀ ನಾನು ಅಂದಿದ್ದು. ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೆಂಡತಿಗೋಸ್ಕರ ಆ ಹಾಡು ತೊಗೊಂಬರಪ್ಪ ಮಾಡಿಕೊಡ್ತೀನಿ ಅಂದ್ಬಿಟ್ಟು. ಅದೇ ಅವ್ರು ಹೇಳಿದ್ರು. ಶೂಟಿಂಗ್ ಟೈಮ್ನಲ್ಲಿ ಅವ್ರಿಗೊಂದೇನೋ ಪಾಸಿಟಿವ್ ವೈಬ್ ಬಂತು ಅಂತ ನಾನು ಆ 2 ಹಾಡು ಮಾಡಿಕೊಟ್ಟೆ. ಆ ಹಾಡು ಬರೆಯೋದು ಹೇಗೆ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಎಲ್ಲ ವಿಚಾರವನ್ನು ಡೈರೆಕ್ಟ್ರೇ ಹೇಳ್ತಿದ್ದ, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ, ಮತ್ತು ಅದನ್ನು ತುಳುವಲ್ಲಿ ಹೇಳು ಅಂತ ನಾನೇ ಅವ್ನಿಗೆ ಹೇಳ್ತಿದ್ದೆ. ಅವನು ಎಷ್ಟು ಚುರುಕಿದ್ದಾನೆ ಅಂದರೆ, ಒಂದು ಸಾಲು ಹೇಳಿದ ಕೂಡಲೇ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳೇ ಅಂದೆ. ಕಲಿತು ನಾನು ಕಲ್ತುಂಡು ಅಂತ ಅಂದ್ಬಿಟ್ಟ, ಟಕ ಅಂದ್ಬಿಟ್ಟ. ಅಂದರೆ ಅಷ್ಟೊಂದು ಸ್ಪಾಂಟೇನಿಯಸ್ಸು. ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಗಂಟೆಯಲ್ಲಿ ಮುಗಿದೋಯ್ತು. ಯಾಕೆಂದರೆ ಆತ ಪ್ರತಿಭಾವಂತ ಮತ್ತು ದೈವಭಕ್ತ ಅಲ್ಲ, ಈ ದೈವಭಕ್ತ. ವೆಂಕಟರಮಣ ಸ್ವಾಮಿ ದೈವಭಕ್ತನಾಗೋದು ಬೇರೆ, ಈ ಮನೆ ದೈವಗಳು, ಗ್ರಾಮ ದೈವಗಳು, ಕುಲದೈವಗಳು, ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ. ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಅದು ಕರಾವಳಿಯ ವಿಶೇಷ. ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂಥವೆಲ್ಲ, ಇಲ್ಲ ಅಂತಲ್ಲ. ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ. ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ. ಆ ಶೂಟಿಂಗ್ ನಡೆದ ಅಷ್ಟೂ ದಿವಸವೂ ಅಲ್ಲಿ ಪವಾಡಗಳ ನಡೀತು ಅಂತ ಹೇಳ್ತೇವೆ ನಾವು. ಆ ಪವಾಡಗಳೆಲ್ಲ ಒಳ್ಳೆಯದಕ್ಕೆ ಆಯಿತು ಅಂತ ಹೇಳ್ತೇವೆ. ಆದ್ದರಿಂದ ಆ ಹುಡುಗನಿಗೆ ಪ್ರತಿಭೆ ಇದೆ. ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ, ನಾನು ನೋಡಿದೆ. ಟೆಕ್ನಿಕಲಾಗಿ ನೀಟಾಗಿದೆ, ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ. ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ, ಈ ಆ್ಯಕ್ಟ್ರ್ ಏನು ಇಷ್ಟು ಚೆನ್ನಾಗಿ ಮಾಡ್ತಾರೆ ಸರ್, ಆತ ತುಳುಲಿ ಟಾಪ್ ಹೀರೋ ಸಾರ್. ಹೌದಾ, ನಿನಗೆ ಹೆಂಗೆ ಸಿಗ್ತಾರೆ ಈ ಥರ? ಈಸ್ ಎ ವೆರಿ ಗುಡ್ ಸಿಂಗರ್ ಅಂತ ನನಗೆ ಇಂಟ್ರೆಸ್ಟ್ ಆಯಿತು. ಸಿಂಗರ್ ಆಗಿ ನಾನೇನು ಮಾಡಿದೆ, ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ. ಅದನ್ನು ಇವನು ಕಳಿಸಿದೆ, ಇದನ್ನು ತುಳುವಲ್ಲಿ ಬರ್ಕೊಡ್ತೀಯ ಅಂತ. ಕಳಿಸಿದೆ, 2 ಗಂಟೆಯಲ್ಲಿ ಬರೆದು ವಾಪಸ್ ಕಳಿಸ್ಬಿಟ್ಟ. ನನಗೆ ಗಾಬರಿ ಆಗೋಯ್ತು, ಏನು ಇಷ್ಟೊಂದು ಫಾಸ್ಟ್ ಆಗಿದ್ದಾನೆ. ನಾನು ಅದನ್ನು ಇನ್ನೊಬ್ಬ ದರ್ಶನ ಹುಡುಗನ ಕೈಲಿ ಹಾಡಿಸಿ ಅದನ್ನೇ ಕಳಿಸಿ, ಈ ಹಾಡನ್ನು ಅವ್ರು ಹಾಡ್ತಾರ ಕೇಳಿ ಅಂತೆ. ಅವ್ರು ಕೇಳಿಬಿಟ್ಟು ಹಾಡ್ಬೋದು, ಟ್ರೈ ಮಾಡ್ಬೋದು.
ಅವರು ಏನಾದರೂ ಆ ಸಂವಿಧಾನದ ಗೀತೆಯನ್ನು ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗಾಗುತ್ತೆ. ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನು ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಾನು ನಮ್ಮ ಸುಮನ್ನಿಗೆ ಒಪ್ಪಿಸ್ತೀನಿ. ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್. ಒಂದು ಸಂವಿಧಾನದ ಗೀತೆ ಅದು, ಅದರ ಪ್ರಿಯಾಂಬಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ. ಇದು ನನ್ನ ಇಷ್ಟ. ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಕೈಲಿ ಹಾಡ್ಸ್ ಟ್ರೈ ಮಾಡ್ತೀವಿ. ಚೆನ್ನಾಗಿತ್ತಾ ನೀವೇ ಸಿಂಗರ್, ಇಲ್ಲ ಅಂದರೆ ನೀವೇ ಆ್ಯಕ್ಟರ್. ಇದೊಂದು ಭಾಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ. ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ. ಇಂಥ ಡೇಟು ಅಂತಾರೆ, ಅಂಥ ಡೇಟಿಗೆ ಮುಂಚೆ ವಿಷಯ ತಿಳಿಸ್ತಾರೆ, ಕಂಟೆಂಟ್ ಕಳಿಸ್ತಾರೆ, ಕೆಲಸ ಆಗಿದೆ ಅಂತಾರೆ. ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ. ಈ ಶಿಸ್ತಿನ ಸ್ಕ್ರೀನ್ ಪ್ಲೇ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ. ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ, ಕರಾವಳಿ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿಗೆ ತಂದಿದ್ದಾರೆ. ಅದು ಕೂಡ ಪ್ಲಸ್ ಪಾಯಿಂಟು. ನಿಮಗೆ ಒಳ್ಳೆಯದಾಗಲಿ. ಈ ಕಲ್ಜಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ ಕನ್ನಡ ಅಂದರೆ ಏನು? ಹಲವು ಕನ್ನಡಗಳ ತಾಯಿ ಕನ್ನಡ, ಹಲವು ಕನ್ನಡಗಳ ತಾಯಿ ಕನ್ನಡ. ತುಳು ಕೂಡ ಕನ್ನಡದ ಒಂದು ಅಂಗ, ಕೊಂಕಣಿ ಕೂಡ ಕನ್ನಡದ ಒಂದು ಅಂಗ, ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಲಿದೆ. ಚಂದನವರಕ್ಕೆ ತುಳು ಒಂದು ಗರಿ ಆಗಲಿ. ಪಂಚದ್ರಾವಿಡ ಭಾಷೆಗಳು, ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ. ಅದಕ್ಕೊಂದು ಆಕಾರ ಸಿಗುವಂತಾಗಲಿ ಕನ್ನಡದಿಂದ ಅಂತ ಹಾರೈಸಿ, ಕಲ್ಜಿಗ ಎಲ್ಲರಿಗೂ ಪ್ರಿಯವಾಗಲಿ ಅಂತ ಹಾರೈಸಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.